ವೀಕ್ಷಕರೇ, ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ 4ನೇ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಲಾಭವಿದೆ, ಏನೆಲ್ಲ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ, ಆ ಎಚ್ಚರಿಕೆಗಳಿಗೆ ಸರಳವಾದ ಸುಲಭವಾದ ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನುವಂಥದ್ದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂತೂ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನಿಮಗೆ ಉಪಯೋಗ ಆಗುತ್ತೆ. ಕೊನೆ ತನಕ ನೋಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರುಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ಮಿಥುನ ರಾಶಿ. ಇಂತಹ ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ನಿರ್ಭಯಿಗಳು, ರಸಿಕರು, ಮತ್ತೆ ಮನಸ್ಸಿನಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು. ಸದಾ ಒಂದಿಲ್ಲೊಂದು ಹೊಸ ಯೋಜನೆಗಳನ್ನ ರೂಪುಗೊಳ್ಳುತ್ತವೆ ಇವ್ರ ಮನಸ್ಸಿನಲ್ಲಿ. ವಾದ ವಿವಾದಗಳನ್ನ ಬಹಳ ಜಾಣತನದಿಂದ ಅದನ್ನ ಸರಿಗೊಳಿಸ್ತಕ್ಕಂತಹ ವ್ಯಕ್ತಿಗಳು. ಸಾಹಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಯಾವತ್ತಿಗೂ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು ಮಿಥುನ್ ರಾಶಿಯವರು. ಇಂತಹ ಒಂದು ಮಿಥುನ್ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣವಾದ ಸಮಗ್ರವಾದ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಇರತಕ್ಕಂಥದ್ದು. ತಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ನೋಡಿ, ಕೆಲವೊಂದು ಒಂದು ಚಿಂತೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಒಂದಿಲ್ಲ ಒಂದು ಯೋಜನೆಗಳಿರುತ್ತೆ ಅಥವಾ ಯೋಚನೆಗಳಿರುತ್ತೆ, ಅಥವಾ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಚಿಂತನೆ ಅನ್ನುವಂಥದ್ದಿರುತ್ತೆ. ಹೇಗಪ್ಪ ಮಾಡೋದು, ಇಷ್ಟೆಲ್ಲ ಸಮಸ್ಯೆಗಳಿದೆ, ಇಷ್ಟೆಲ್ಲ ಒತ್ತಡಗಳಿದೆ, ಈ ಒತ್ತಡಗಳನ್ನ ನಾನು ಯಾವ ರೀತಿ ಇದನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುತ್ತೆ. ಸದಾ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಹಣಕಾಸಿನ ಒತ್ತಡ ಇರ್ಬೋದು, ಜನಗಳ ಒತ್ತಡ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಈ ರೀತಿಯಾಗಿ ಒಂದಿಲ್ಲ ಒಂದು ಒತ್ತಡ ಇರುತ್ತೆ. ಆದ್ರೆ ಆ ಒತ್ತಡವನ್ನ ಸಮರ್ಥವಾಗಿ ಸಮಗ್ರವಾಗಿ ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಉದ್ಯೋಗದಲ್ಲಿ ಕಾಂಪಿಟೇಷನ್ ತುಂಬಾ ಹೈ ಆಗಿರುತ್ತೆ. ನೋಡಿ, ನೀವು ಏನ್ ಮಾಡ್ತಾ ಇದ್ರಿ ಅದನ್ನ ಫಾಲೋ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಕಾಪಿ ಮಾಡುವಂತವ್ರು ಬಹಳ ಜನ ಇದ್ದಾರೆ. ಅದನ್ನ ಈ ರೀತಿ ಅನುಭವಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಉದ್ಯೋಗದಲ್ಲಿ ತುಂಬಾ ಹೈ ಆದಂತಹ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೆ ತಕ್ಕಂಗೆ ನೀವು ಪ್ರಿಪ್ರೇಷನ್ ಇರಬೇಕು, ರೆಡಿ ಆಗಬೇಕು, ಅದಕ್ಕೆ ಅಣಿ ಆಗಬೇಕು. ಆ ತರ ಅಣಿ ಆದ್ರೆ ಅಂತಂದ್ರೆ ನೀವು ಮಾಡುವಂತ ಉದ್ಯೋಗದಲ್ಲಿ ಒಂದಿಷ್ಟು ಲಾಭಗಳನ್ನ, ಅನುಕೂಲತೆಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ಈ ಉದ್ಯೋಗ ಅಂತಂದ್ರೆ ಯಾವುದೇ ತರದ ಉದ್ಯೋಗ ಇರಬಹುದು, ಕೂಲಿ ಕಾರ್ಮಿಕರಿಂದ ಹಿಡಿದು ಬೃಹತ್ ಉದ್ಯಮಿಗಳವರೆಗೆ, ಅಥವಾ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಯಾವುದೇ ತರದ ಉದ್ಯೋಗ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಕಾಲೆಳೆಯವರು ಜಾಸ್ತಿ ಜನ ಇರ್ತಾರೆ, ಒತ್ತಡ ಜಾಸ್ತಿ ಇರುತ್ತೆ. ಹಣಕಾಸಿನ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತವಾಗಿದ್ರು ಕೂಡ ಅದನ್ನ ನೀವು ಹೆದರದೆ, ಕುಂದದೆ, ಧೈರ್ಯವಾಗಿ ಮುನ್ನೋಡಿದ್ರೆ ನೀವು ಖಂಡಿತವಾಗಿಯೂ ಎಲ್ಲವೂ ಸಾಧಿಸ್ಲಿಕ್ಕೆ ಅನುಕೂಲ ಇದೆ ಅನ್ನುವಂಥದ್ದನ್ನ ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ಸಮಾಜದಲ್ಲಿ ಗೌರವಕ್ಕೇನು ಕಡಿಮೆ ಇಲ್ಲ. ಯಾವತ್ತಿಗೂ ನೋಡಿ, ನಿಮಗೆ ಈ ಮಿಥುನ್ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ಮಾನ, ಮನ್ನಣೆ, ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇರತಕ್ಕಂಥದ್ದು. ಎಲ್ಲೇ ಹೋದ್ರೂ ಕೂಡ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಗೌರವ ಇರುತ್ತೆ ಅವರವರ ಮಟ್ಟಕ್ಕೆ. ಜೊತೆಗೆ ಪದೇ ಪದೇ ಮನಸ್ಸು ಬದಲಾಯಿಸ್ತಕ್ಕಂಥ ಸನ್ನಿವೇಶ ಇದೆ. ಇದೇ ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಏನ್ ಮಾಡ್ಲಿ, ನಾನು ಇಲ್ಲೇ ಇರ್ಬೇಕಾ, ಬೇರೆ ಕಡೆ ಹೋಗ್ಬೇಕಾ, ಇದೇ ಕೆಲಸ ಮಾಡ್ಬೇಕಾ, ಬೇರೆ ಕೆಲಸ ಮಾಡ್ಬೇಕಾ, ಈ ಹಿಡಿದಿರುವಂತ ಕೆಲಸ ಸಕ್ಸಸ್ ಆಗತ್ತಾ, ಆಗಲ್ಲ, ಈ ರೀತಿ ಎಸ್ ನೋ ಸಿಚುವೇಶನ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆ ತರ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ದೃಢವಾಗಿ ನಿರ್ಧಾರ ತಗೋಬೇಕು. ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಕಟಿಬದ್ಧವಾಗಿರಬೇಕು. ಅಂದಾಗ ಮಾತ್ರ ನಿಮಗೆ ಅದರಿಂದ ಲಾಭ, ಅನುಕೂಲತೆಗಳು, ಪ್ರಯೋಜನಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ದಿನ ಮಾಡೋದು, ಕೆಲಸ ಬಿಡೋದು, ಅಥವಾ ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ಆರಂಭ ಮಾಡೋದು, ಆಮೇಲೆ ಬಿಟ್ಬಿಡೋದು, ಈ ರೀತಿಯಾಗಿ
ಮಾಡ್ತಕ್ಕಂಥದ್ದು ಬಹಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಗುರಿ ಆಗತ್ತೆ. ದೀರ್ಘವಾಗಿ ನೀವು ಯಾವ ಕೆಲಸವನ್ನ ನೀವು ಮಾಡ್ತೀರಿ, ಒಂದು ಸದೃಢವಾಗಿ ಮಾಡ್ತೀರಿ, ಅದರಿಂದ ನಿಮಗೆ ತುಂಬಾ ಅನುಕೂಲತೆಗಳಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಕೆಲವೊಂದು ಜನರಿಗೆ ನಿಮಗೆ ಮಕ್ಕಳಾಗ್ಲಿಲ್ಲ ಅಥವಾ ಸಂತಾನದ ಬಗ್ಗೆ ನೀವೇನಾದ್ರೂ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಂತಾನ ಯೋಗ ಬಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಸಂತಾನದ ಲಾಭಗಳು ಕಂಡು ಬರುತ್ತೆ. ಕೆಲವೊಂದು ಜನರಿಗೆ ವಾಹನದ ಲಾಭಗಳು ಕಂಡು ಬರುತ್ತೆ. ನೀವೇನಾದ್ರೂ ಮಿಷನ್ ವಾಹನ ತೆಗೆದುಕೊಳ್ಳಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ತೆಗೆದುಕೊಳ್ಳಬಹುದು, ಅನುಕೂಲತೆಗಳು ಕಂಡು ಬರುವಂತದ್ದು. ಇನ್ನು ಮನೆ ಜಮೀನು ಮಾರಿ ಹೊಸ ಮನೆ ಕೊಳ್ಳುವಂಥದ್ದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಈ ಪ್ರಾಪರ್ಟಿಯನ್ನ ಮಾರೋದು, ಬೇರೆ ಪ್ರಾಪರ್ಟಿಯನ್ನ ಮಾಡ್ಕೊಳ್ಳೋದು, ಈ ಜಾಗ ಬಿಡೋದು, ಬೇರೆ ಕಡೆ ಹೋಗೋದು, ಈ ರೀತಿಯಾದಂತಹ ಕೆಲವೊಂದು ಜನರಿಗೆ ಯೋಜನೆಗಳು ಹೊರಳುತ್ತೆ. ಆದ್ರೆ ಅದು ಮಾಡ್ಕೋಬಹುದು, ಇಲ್ಲ ಅಂತಲ್ಲ, ಆದ್ರೆ ಎಚ್ಚರಿಕೆ ಬಹಳ ಅಗತ್ಯವಾಗಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಸಡನ್ ಆಗಿ ನಮ್ಮ ಹತ್ರ ಇರುವಂತ ಒಂದು ಪ್ರಾಪರ್ಟಿಯನ್ನ ಮಾರಿ ಸಡನ್ ಆಗಿ ಬೇರೆ ಕಡೆ ಒಂದು ಪ್ರಾಪರ್ಟಿಯನ್ನ ಮಾಡ್ಕೋಬೇಕು ಅಂತಂದ್ರೆ ಸುಲಭ ಸಾಧ್ಯವಲ್ಲ. ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿ ಮತ್ತು ನೀವಿರುವಂತ ಕಂಡೀಷನ್ ಅನ್ನ ನೋಡ್ಕೊಂಡು ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ಅದ್ಭುತವಾದ ಫಲಗಳಿದೆ, ಬಹಳಷ್ಟು ಮುಖ್ಯವಾದ ಮಾಹಿತಿಗಳಿದೆ. ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ, ಅದ್ಭುತವಾದ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಕೋಬೇಕಾಗಿರತಕ್ಕಂಥ ಮಾಹಿತಿ ನೋಡ್ಕೊಂಡ್ ಬನ್ನಿ. ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ನೀವು ತಿಳಿದುಕೊಳ್ಳಬೇಕಾ? ಈ ಕ್ಷಣದಲ್ಲಿ ನೀವು ಕುಳಿತಲ್ಲಿಯೇ ಕೇವಲ 10 ನಿಮಿಷದಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸುವ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯುವ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ರವರು ಕೇವಲ 499 ರೂಪಾಯಿಗೆ ನೀಡುತ್ತಿರುವ ಈ ಜನ್ಮ ಜಾತಕ ಫಲ 80ರಿಂದ 100 ಪುಟಗಳು ಒಳಗೊಂಡಿರುತ್ತವೆ. ಈ ಜನ್ಮ ಜಾತಕದಲ್ಲಿ ಪಂಚಾಂಗ ಫಲ, ಐಶ್ವರ್ಯ, ಭೂಮಿ, ಶಿಕ್ಷಣ, ಆಸ್ತಿ, ಮಕ್ಕಳು, ಒಡ ಹುಟ್ಟಿದವರು, ವಿವಾಹ, ಅದೃಷ್ಟ, ಏಳ್ಗೆ, ಪಿತ್ರಾರ್ಜಿತ ಆಸ್ತಿ, ವೃತ್ತಿ, ಆದಾಯ ಹಾಗೂ 100 ವರ್ಷಗಳ ದಶಾಭುಕ್ತಿ, ಪ್ರತಿ ವರ್ಷದ ಫಲ, ನಿಮಗಿರುವ ವಿಶೇಷವಾದ ಯೋಗಗಳು ಹಾಗೂ ಪರಿಹಾರಗಳು ಕೂಡ ಈ ಸಮಗ್ರವಾದ ಜನ್ಮ ಜಾತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೂ ಈ ಜಾತಕ ಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 6360613579 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನ ವಾಟ್ಸಪ್ ಮಾಡಿ ಕೇವಲ 10 ನಿಮಿಷದಲ್ಲಿ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯಿರಿ. ಈ ಜಾತಕ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತದೆ. ಇದನ್ನ ಪ್ರಿಂಟ್ ಕೂಡ ಮಾಡಿಸಿಕೊಳ್ಳಬಹುದು. ನೀವೇ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗಲೇ ಆರ್ಡರ್ ಮಾಡಿ. JB ಪ್ರೆಡಿಕ್ಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಮಾನ್ಯವಾದ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ, ಅಂತಿಂತ ಜಾತಕ ಅಲ್ಲ. ಇದು 80ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಅಲ್ಲ, ನಿಮ್ಮ ಒಬ್ಬರದೇ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಿಮ್ಗೆ ಬೇಕಾಗಿರುವಂತ ಭಾಷೆಯಲ್ಲಿ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಈ ಜನ್ಮ ಜಾತಕ ಫಲ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ಶುಭಕಾರಕವಾಗಿರ್ತಕ್ಕಂತಹ ಫಲಗಳು ಕಂಡು ಬರುತ್ತೆ. ಬಹುದಿನಗಳಿಂದ ಬರಬೇಕಿರತಕ್ಕಂತಹ ಹಣ ನಿಮ್ ಕೈ ಸೇರುತ್ತೆ. ಯಾವುದೋ ಒಂದು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅವ್ರು ತುಂಬಾ ಸತಾಯಿಸ್ತಾ ಇರ್ತಾರೆ, ಕಾಡಿಸ್ತಾ ಇರ್ತಾರೆ, ಸರಿಯಾದ ಸಮಯ ಕೊಟ್ಟಿರಲ್ಲ, ತುಂಬಾ ಚಿಂತೆ ಮಾಡ್ತಾ ಇರ್ತೀರಿ, ಏನಪ್ಪಾ ಹಿಂಗಾಗೋಯ್ತು ಅಂತೇಳಿ. ಆದ್ರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುವಂತ ಸಾಧ್ಯತೆಗಳಿದೆ. ನಿಮ್ಗೆ ಬರುವಂತ ಕೆಲವೊಂದು ಹಣಗಳು ಸಕಾಲಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಆರೋಗ್ಯದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ. ನಿಮಗೆ ತುಂಬಾ ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತೀರಿ. ಹಾಗಾಗಿ ಸ್ವಲ್ಪ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯ ಫಲಗಳು ನಿಮಗೆ ಕಂಡು ಬರುತ್ತೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳು ಇರ್ತಾರೆ. ನಾನು ಆಗ್ಲೇ ಹೇಳಿದ್ದೀನಿ. ಯಾಕಂತಂದ್ರೆ ನೀವು ನಿಮ್ಮನ್ನ ಕಾಲೆಳೆಯುವಂತವ್ರು, ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಯಶಸ್ಸು ಅಥವಾ ನಿಮ್ಮ ಒಂದು ಹೋಗುವಂತ ದಾರಿಯಲ್ಲಿ ತಡೆಯನ್ನ ಒಡ್ಡುವಂಥದ್ದು ಅಥವಾ ನಿಮಗೆ ಅಡ್ಡಿಯನ್ನ ಪಡಿಸ್ತಕ್ಕಂಥ ಕೆಲವೊಂದು ಜನ ಪ್ರತ್ಯಕ್ಷವಾಗಿಲ್ಲದೆ ಇದ್ರು ಪರೋಕ್ಷವಾಗಿದ್ದಾರೆ. ಅದು ನೀವು ಎದುರಿಸ್ತಾನೆ ಬಂದಿದ್ದೀರಿ ಕೂಡ. ಹಾಗಾಗಿ
ಇನ್ನೂ ಹೆಚ್ಚಿನ ಎಚ್ಚರಿಕೆಯನ್ನ ನೀವು ಅನುಸರಿಸತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಹೊಸ ಉದ್ಯೋಗ ಸಿಕ್ಕರೂ ಕೂಡ ಇರುವಂತ ಉದ್ಯೋಗದ ಕಡೆ ಹೆಚ್ಚಿನ ಗಮನವನ್ನು ಕೊಡುವಂತ ಸನ್ನಿವೇಶಗಳು, ಪಾರ್ಟ್ ಟೈಮ್ ಉದ್ಯೋಗಗಳು ಸಿಗುವಂತ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ. ವಿಶೇಷವಾಗಿರತಕ್ಕಂಥ ಸವಲತ್ತಿರುತ್ತೆ. ನೀವೇನು ಒಂದು ಕೆಲಸ ಮಾಡ್ತಾ ಇರ್ತೀರಿ ಅದರಿಂದ ಒಂದು ಒಳ್ಳೆ ಸವಲತ್ತುಗಳು ನಿಮ್ಗೆ ಸಿಗುವಂತದ್ದು, ಅನುಕೂಲತೆಗಳು ಸಿಗುವಂತ ಸಾಧ್ಯತೆಗಳಿದೆ. ಅಧಿಕಾರಿಗಳಿಗೆ ವಿದೇಶ ಪ್ರಯಾಣದ ಆಗುವಂತಹ ಸನ್ನಿವೇಶಗಳಿದೆ. ಅನವಶ್ಯಕವಾದಂತಹ ಖರ್ಚು ವೆಚ್ಚಗಳು, ಇದ್ರ ಬಗ್ಗೆ ಅಂತೂ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಖರ್ಚು ವೆಚ್ಚಗೆ ಕಡಿವಾಣವನ್ನ ಹಾಕೋಬೇಕು. ಇಲ್ಲ ಅಂತಂದ್ರೆ ಆರ್ಥಿಕವಾದಂತಹ ಸ್ಥಿತಿ ಏರುಪೇರು ಆಗುವಂತ ಸನ್ನಿವೇಶಗಳಿರುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಒಂದಕ್ಕಿಂತಲೂ ಹೆಚ್ಚು ಉದ್ಯೋಗ ಮಾಡುವವರಿಗೆ ವಿಶ್ರಾಂತಿ ಸಹಜವಾಗಿ ಇರಲ್ಲ. ತುಂಬಾ ಕೆಲಸದ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಒತ್ತಡ ಜಾಸ್ತಿ ಇರತಕ್ಕಂಥದ್ದು. ಆತರ ಮಾಡ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ನಿಮ್ಮ ಒಂದು ಕಂಫರ್ಟ್ ಝೋನ್ ಅಲ್ಲಿ ಸಮಯವನ್ನ ಕೊಡಿ. ನಿಮ್ಮ ಆರೋಗ್ಯಕ್ಕೂ ಸಮಯ ಕೊಡಿ, ವಿಶ್ರಾಂತಿಗೂ ಸಮಯ ಕೊಡಿ, ಕೆಲಸಕ್ಕೂ ಸಮಯ ಕೊಟ್ಟು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ನಿಮ್ಗೆ ಅಭಿವೃದ್ಧಿ ಆಗುವಂತ ಸನ್ನಿವೇಶಗಳಿದೆ. ವಕೀಲರಿಗೆ ಸ್ವಲ್ಪ ಕೆಲವೊಂದು ನ್ಯಾಯಾಲಯದ ವಿಚಾರದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮವರೇ ನಿಮಗೆ ಕೈ ಕೊಡುವಂತ ಸನ್ನಿವೇಶಗಳಿರುತ್ತೆ. ಶಿಕ್ಷಕರಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ. ಷೇರು ಅಥವಾ ಸ್ಟಾಕ್ ನಲ್ಲಿ, ಮ್ಯೂಚುವಲ್ ಫಂಡ್ ನಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳು ಕಂಡು ಬರುವಂತಹ ಸನ್ನಿವೇಶಗಳು ಇದೆ. ಇನ್ನು ಕಲಾವಿದರಿಗೆ ಒಳ್ಳೆ ಅವಕಾಶಗಳು ಸೃಷ್ಟಿ ಆಗುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಈ ರಾಜಕಾರಣಿಗಳಂತೂ ತುಂಬಾ ಸಿಕ್ಕಾಪಟ್ಟೆ ಬಿಜಿ ಆಗಿರ್ತಾರೆ. ಓಡಾಟ ಇರುತ್ತೆ, ಯಾವುದೋ ಒಂದು ಸ್ಥಾನಮಾನಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅದ್ರಗೋಸ್ಕರ ಪ್ರಯತ್ನ ಮಾಡುವಂತ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ರಾಜಕಾರಣಿಗಳ ದಿಶೆಯಲ್ಲಿ ಕಂಡು ಬರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ದೆ ಆದ್ರೆ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಅದ್ಭುತವಾದ ಪರಿಹಾರಗಳನ್ನು ಹೇಳ್ಬೇಕಲ್ವಾ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಏಪ್ರಿಲ್ ತಿಂಗಳ 12 ರಾಶಿಯವರ ಮಾಸಫಲದ ಲಿಂಕ್ಗಳು ಸಿಗುತ್ತೆ. ಯುಗಾದಿಯ ವರ್ಷ ಭವಿಷ್ಯದ ಲಿಂಕ್ಗಳು ಸಿಗುತ್ತೆ. 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ನಿಮ್ಗೆ ಬೇಕಾಗಿರುವಂತ ಮಾಹಿತಿಯನ್ನ ಪಡ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಏನು ಒಂದು ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದ್ರೆ ನೋಡಿ, ಶ್ರೀ ಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಹಾಗೂ ಶಿವ ಪಾರ್ವತಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದಂತಹ ಫಲಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಆಂಜನೇಯ ಸ್ತೋತ್ರವನ್ನ ಪಠಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಸುಲಭವಾದ ಅದ್ಭುತವಾದ ಪರಿಹಾರಗಳಿದಾಗಿರೋದು. ಇದನ್ನ ನೀವು ಬಹಳ ಸಂತೋಷವಾಗಿ ಖುಷಿಯಾಗಿ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಸಂಕಷ್ಟಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ನಿವಾರಣೆ ಆಗ್ಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.